ಏನ ರಾಣಿ ಎಲ್ಲಿ ನಿಮ್ಮ ಅತ್ತಿ ಕಾಣವಲ್ಲ? ಅತ್ತಿಯರ್ ಒಳಗದಾರ್ರಿ, ಇನ್ನೇನು ಬರ್ತಾರ? ಕಾನ ಹೂವ ಕಾವ ರಾಣಿ, ಕಾನ ಹೂವ. ಹ್ಞೂನ್ರಿಪ್ಪ, ಕಾನ ಆಗೈತಿ, ಕಾನ ತಿಂದು ಆಗೈತಿ. ಮತ್ರಿ ಗಿಡಕರ ಏನ್ ನೋಡ್ಕೊಂಡ್ ಬಂದ್ಬಿಟ್ರಿ ಇಬ್ರು ಕೇಳ್ತೀರ? ಎಸ್ ನಹಿಯಮ್ಮ, ಹಂಗೆ ಸುಮ್ಮನೆ ನಾವು ಬಂದಿರೋದು ಅಷ್ಟೇನೆ. ನಾನು ಊರಿಗೆ ಹೋಗಿಬಿಟ್ಟಿದ್ದೇನಲ್ಲ, ಅದಕ್ಕೇನೆ ನಾನು ಶಾಂತಕ್ಕನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಹಾ ಹೌದ್ರಿ, ಹಂಗಂದ್ರೆ ನೀವು ಊರ್ಲಿಂದ ಏನ್ ತಂದಿರಿ? ಏನ್ ತರೋದು? ನಾವು ಬಿರಿಯಾನಿ ತಂದಿದ್ದೇವೆ ನೋಡು, ತಿಂತೀಯೇನು? ಅಲ್ರಿ ಪಾತಿಮಕ್ಕರ, ಬಿರಿಯಾನಿ ಎಷ್ಟು ದಿನ ಅಂತ ತಿನ್ನಕ್ಕಾಗತ್ರಿಪ್ಪ? ನೀವೇನು ನಮ್ಮಂಗ ಏನು ಊರಿಂದ ಊರ್ ಬರೋ ಮುಂದೆ ಚಕ್ಲಿ, ಕೊರಬಳೆ, ಕರ್ಚಿಕಾಯಿ, ಉಂಡಿ, ರವಾ ಉಂಡಿ, ಶೇಂಗಾದ ಉಂಡಿ, ಕಟ್ಟಗ ರೊಟ್ಟಿ, ಹಿಟ್ಟಿನ ಪಲ್ಯ, ಅದ ಕೊರತೆ ಹಿಟ್ಟಿನ ಪಲ್ಯ ಅಂತ ತರ್ತಾರ. ನೀವೇನ್ರಿಪ್ಪ ಬಿರಿಯಾನಿ ತಂದಿನಂತೀರಿ? ವೈಚುಮಾ, ನಾವು ಬಿರಿಯಾನಿನೇ ಕೊರತೆ ಪಲ್ಯ ಅಂತೀವಿ, ನಾವು ಬಿರಿಯಾನಿನೇ ರೊಟ್ಟಿ ಅಂತೀವಿ, ನಾವು ಬಿರಿಯಾನಿನೇ ಉಂಡಿ ಅಂತೀವಿ, ನಾವು ಬಿರಿಯಾನಿನೇ ಸಾಕ್ರಿ ಬಿರಿಯಾನಿನ ನಾವು ಫಾತಿಮಾ ಬೀಬಿ ಅಂತೀವಿ. ಹೆಂಗಂತೀರಿ? ಶಾಂತಕ ಎಲ್ಲರೂ ಇಲ್ಲೇ ಕೂತ್ರಿ? ಗಿರಿಜಿ ಇಲ್ಲೇ ಕೂತೇನ್ಲೆ? ಹ್ಞೂನ್ಲೇಪ್ಪ ಜೈ, ಬಾ ಕುತ್ಕೋ, ಬಾ ಇಲ್ಲೇ ಕುಂತೇವಿ. ಶಾಂತಕ ಹೇಳಿದ ಆಕಿಗೊಂದು ವಿಷಯ ತಂದಿನ ಹೇಳಕ. ಯಾಲ್ಲ ಕ್ಯಾ ವಿಷಯ ಹೈ? ವೈಚು ಫಾತಿಮಾ ಬೀಬಿ ಹಮಾರೆ ಪಡೋಸು ವಾಲಿ ಅಂದ್ರೆ ಏನ್ರಿ? ಅಕ್ಕಿ ಹೇಳ್ತಾ ಇರೋದು ಇವ್ರ ಮನೆ ಪಕ್ಕದವರು ಅಂತ. ನಮ್ಮ ಮನೆ ಪಕ್ಕದ ಅಕ್ಕಿ ಇಲೆಕ್ಟ್ರಿಕಲ್ ಸ್ಕೂಟರ್ ಗಾಡಿ ತಗೊಂಡ್ಬಂದ್ಬಿಟ್ಟ ಅವಳು. ಇಲೆಕ್ಟ್ರಿಕಲ್ ಗಾಡಿ? ಓ, ಬ್ಲ್ಯಾಕ್ ಕಲರ್ ಕಿ ಆಂಟಿ ಹೇನ ಅವ್ರಿಗೆ ಹೇಳ್ತಾ ಇದ್ದೀರಾ ನೀವು? ಲೇಪ ಆ ಕರಿ ಇಡ್ಲಿ ಮುಗ್ದೈತದ ಅಲ್ಲ, ಅಕ್ಕಿನ ಮನ್ಯಾಗ ತಂದಿರೋದು ಇಲೆಕ್ಟ್ರಿಕಲ್ ಗಾಡಿ. ಇನ್ನ ಅಕ್ಕಿನ ಕಾಲು ನೆಲಕ್ಕೆ ನಿಲ್ತಾವನ? ಇವಾಗ ನಿಲ್ವಲ್ತು, ದಿಮಾಕದ ಮೇಲೆ ತೋರ್ಸ್ಕೊಂಡು ಇಡ್ತಾರ. ಇನ್ನು ಎಲೆಕ್ಟ್ರಿಕಲ್ ಗಾಡಿ ತಂದ ಅಂದ್ರೆ ಹರೋ ಹರ ನಮ್ ನೋಡಿ ಅನ್ಕೊಂತ ಮುಕ್ ಕಿಸ್ಕೊಂತ ಕಣ್ ಅತ್ತಾಗೊಂಡು ಇತ್ತಾಗೊಂತ ಕಿಸ್ಕೊಂತ ಅಡ್ಡಾಡ್ತಾಳ. ಇಲ್ಲ ಹಂಗ ಮಾಡ್ತಾಕಿ, ನನಗೆ ಗೊತ್ತು. ಅಕ್ಕಿ ಸೊಕ್ಕು ಕೊಬ್ಬು ದುರಂಕಾರನ ಭಾಳ ಐತಿ ಅಪ್ಪ ಗಿರ್ಜಿ. ಏನು ಮೀಟಿಂಗ್ ಜೋರ ನಡೆದೈತಿ? ಯಾರ ಮನ್ಯಾಗ ಇಲೆಕ್ಟ್ರಿಕಲ್ ಗಾಡಿ ತಗೊಂಡ್ಬಂದ್ರ? ಇನ್ಯಾರ ಮನ್ಯಾಗ ಐತಿ? ಯವ್ವ, ಆ ಕರಿಪಿ ತ್ರಿಪುರ ಸುಂದರಿ ಮನ್ಯಾಗ ತಂದಾರ ಇಲೆಕ್ಟ್ರಿಕಲ್ ಸ್ಕೂಟರ್ನ. ಅಯ್ಯೋ ಹೋಗ್ಲಿ ಬಿಡ್ಲೆಪ್ಪ, ಅಕ್ಕಿ ಮನ್ಯಾಗ ತಂದ್ರೆ ಏನಾತು? ನಿಮ್ಮ ಮನ್ಯಾಗ ತೊಂಬ. ನಮ್ಮ ಮನೆಗೆಲ್ಲಾಗತ್ತ ಯವ್ವ, ಇರೋದು ಒಬ್ಬನೇ ಗಂಡ ದುಡಿಯೋದು. ನನ್ನ ಮಕ್ಕಳು ಯಾವ್ದೋ ಊರಾಗ ಹೋಗಿ ದುಡಿತಾನಂತ ಹೋಗ್ಯಾರ. ನನ್ನ ಕೈಯಾಗ ಎಲ್ಲಿ ಕೊಡ್ತಾರ ರೊಕ್ಕನ? ಎಲ್ಲ ಹಣೆ ಬರ. ಆದ್ರೂ ಶಾಂತಕ್ಕ ಅಕ್ಕಿ ನಸೀಬ ತೆರೆದು ಬಿಡ್ತು ನೋಡು. ಏನ್ರಿ ತೆರೆದಿರೋದು? ಏ ರಾಣಿ, ಈ ಊರೇ ಕೇಳ್ದು ನೀನ ನಸೀಬ ಅದ ಹಣೆ ಬರಹ ತೆರೆದು ಬಿಟ್ಟತಿ ಅಂತ ಹೇಳಿತು. ಅಯ್ಯೋ ಬಿಡ್ಲೆಪ್ಪ, ಏನ್ ತಲೆ ಕೆಡಿಸ್ಕೊಂಡು ನಿಂತಿರ್ತೀರಿ ಅಂತ ನಾನು. ಹೌದು, ಅಡಿಗೆ ಊಟ ಇನ್ನ ಆಗೈತನ ಇಲ್ಲ? ಎಲ್ಲರೂ ಬಂದು ಇಲ್ಲೇ ಮೀಟಿಂಗ್ ಮಾಡತ್ತಿರಲ್ಲ. ಅಯ್ಯ ಸಂತಕ, ನಾವೆಲ್ಲರೂ ಇಲ್ಲಿ ಬಂದು ಮೀಟಿಂಗ್ ಮಾಡಕತ್ತೀವಿ ಅಂದ್ರೆ ನಿಮ್ಮ ಮನ್ಯಾಗ ಚಾ ಊಟ ಎಲ್ಲ ಅಂತ ಅರ್ಥ ಮಾಡ್ಕೋಬೇಕು ನೀನ. ಊಟನ ಚಾನ ಯಪ್ಪ ನನಗೆಲ್ಲಪ್ಪ ಮಾಡೋಕ್ಕಾಗುತ್ತೆ? ಮನ್ಯಾಂದು ಅದಿಷ್ಟೆಲ್ಲ ಅಡ್ಗೆ ಮಾಡಿ, ಚಾ ಮಾಡಿ, ಕಾಫಿ ಮಾಡಿ, ಯಪ್ಪ ಒಗ್ಯಾಣ ಮಾಡಿ, ಬೇಗಣ ಮಾಡಿ, ಯಪ್ಪ ಅದಕ್ಕೆ ಮಾಡೇ ಸಾಕಾಗಿ ಹೋಗಿರ್ತೈತಿ. ಇನ್ನಿವ್ರಿಗೆ ಬೇರೆ ಮಾಡ್ಕೊಡಕ್ಕಾಗತ್ತಾನ? ಆಗ್ಲಾರ್ದ ಕೆಲಸ ಇದೆಯಲ್ಲ. ರಾಣಿ ಬೇನಾ ಕ್ಯಾ ಯೋಚನೆ ಮಾಡಕತ್ತೀರಿ ನೀವು? ಏನು ಚಾ ಬೇಕಾ? नहीं बा, ऐसा तो नहीं है, हम बोले तो. ರಾಣಿ ಹೆದರ್ಕೊಂಡ್ಬಿಟ್ಟೇನ? ನಮಗೇನು ಬ್ಯಾಡ್ ಬಿಡ ಇವ ಚಾ. ಆಕೆ ಹೇಳಿದ್ದು ಚಾ ಅಲ್ಲ, ಏನಂತ ತಿಳ್ಕೊಂಡಿ ಅನ್ನೋ ಅರ್ಥಕ್ಕೇನ ಹೇಳಿದ್ಲು ಬಿಡಕಿ. ಹೌದನ್ರಿ ಗಜಕ? ಇವಾಗ ಸಮಾಧಾನ ಆಗ್ಬಿಟ್ರೆ ನಂಗೆ. ಶಾಂತಕ, ನಿನ್ಗೆ ಇನ್ನೊಂದು ವಿಷಯ ಗೊತ್ತನ? ಚಲೋ ಬಾತ್ ನೋಡ್ರಿ ನಮ್ ಗಜಕ. ಇದ ಯಾರ ಮನೆಗೆ ಏನ್ ತಂದ್ರು, ಯಾರ ಮನೆಗೆ ಏನ್ ಮಾಡಿದ್ರು, ಯಾರ ಮನೆಗೆ ಎಷ್ಟು ಮಾಡಿಸ್ತೊಂಡ್ರು, ಇಷ್ಟರಿಪ್ಪ. ನೋಡ್ರಿ ಮುಂದೆ ಶಾಂತಕ ಹಾಕಿ ಇದಲ್ಲ ಪರವ, ಈ ಪರವಲ್ಲ ಮತ್ತ ಯಾಕೆ ಅಲ್ಲ TM ಪರವ. ಅವ ಮನ್ಯಾಗ ಅವ್ರ ಮಗಳು SLC ಪಾಸ್ ಆಗೈತಂತಂದು ಏನ್ ದಿಮಾಕ್ ತೋರಿಸಿದ್ದೋ. ಹೌದ್ರಿ, ಎಷ್ಟು ಮಾರ್ಕ್ಸ್ ತಗೊಂಡ್ರಿ? ಅದೇನು 90 ಅಂತ ನೋಡುವ.
ಕಂಡು ಹಿಡಿದ್ಬಿಡ್ತೀವಿ ನಮ್ದೆಲ್ಲ. ಹಾಂ ಹಂಗಲ್ಲವಾ ಅಕ್ಕಿನ ಮಗಳದು 10th ಎಕ್ಸಾಮ್ನಾಗೇನೋ 90% ಆಗಿತ್ತಂತ. ಅದಕ್ಕೆ ನಮ್ಮ ನೋಡಿದ್ರೆ ಆ ಓ ಐ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕಣಕಿಸಿದ ಗೊತ್ತನ. ಹಾಂ ಮೊದ್ಲು ನಮ್ಮ ಮಕ್ಕಳ ಜೊತೆ ಏನು ಆಟೋ ಆಡೋಕೆ ಬರೋದೇನೋ, ಬಾರಿ ಮಾರ್ಕೆಟ್ ಕೊಂಡು ಬಾರಿ ಲಿಫ್ಟಿಗೆ ತರನ ಅನ್ನೋಕಿ. ಇವಾಗ ನೋಡಬೇಕು ಆಕಿನ ಬಗ್ಲಿಗೆ ಬ್ಯಾಗ್ ಹಾಕ್ಕೊಂಡು ಕಣ್ಣಿಗೆ ಕೂಲ್ ಗ್ಲಾಸಿಂಗ್ ಹಾಕ್ಕೊಂಡು ಈ ಕಣ್ಣಿಂದ ಏನೇ ನೋಡೋಕಪ್ಪ ಶಿವಪ್ಪ ಹಂಗೆ ಅಡ್ಡಾಡ್ತಾಳೆ ಗೊತ್ತನ. ಆಮೇಲೆ ನಮ್ಮ ಮಕ್ಕಳು ನೋಡಿದ್ರೆ ದೂರದ ಹೋಗ್ತಾಳ, ಮಾತಾಡ್ಸೋದೇ ಇಲ್ಲ. ಎಲ್ಲಿ ಮಾತಾಡ್ಸೋದೇನೋ ಮುತ್ತು ಉದುರುತ್ತೇನೋ ಅನ್ನೋ ಕತೆ ಮಾಡ್ತಾಳ. ಹೂನಾ ಶತಕ ಮೊದ್ಲಾದ್ರೆ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ಲು, ಕುಣಿತಿದ್ಲು, ಕುಂದಿರ್ತಿದ್ಲು, ಟೀ ಕುಡಿತಿದ್ಲು, ಎಲ್ಲ ಮಾಡ್ತಿದ್ಲು. ಸಾಯಂಕಾಲ ಆದ್ರೆ ನಮ್ಮ ಮನೆ ಬಾಕಲ್ದಾಗ ಬಂದು ಕುಂದ್ರಾಕಿ. ಇವಾಗ ತನ್ನ ಮಗಳೇನು SLC ಒಳಗೆ 90% ಮಾಡಾಳ ಅಂದ್ಬಿಟ್ಟು ನಮ್ಮ ನೋಡಿದ್ರೆ ಮಾತಾಡ್ಸೋದೇ ಇಲ್ಲ. ನೋಡಿದ್ರೆ ಕಣ್ಣು ಕಿಸ್ಕೊಂಡು ಹಂಗೆ ಹೋಗ್ತಾಳ. ಹಾಂ ಏನಕ್ಕೆ ಒಬ್ಬಕ್ಕೆ ಮಗಳ SLC ಒಳಗೆ 90% ಮಾಡ್ಯಾಳನ? ಯಾಕೆ ನಮ್ಮ ಮಕ್ಕಳೇನು ಮಾಡಿಲ್ಲನ? ಹಾಂ ಬರ್ಲಾರ್ದು ಬಂದ್ಬಿಡ್ತವ ಆಕಿಗೆ. ಅಯ್ಯ ಹೋಗ್ಲಿ ಬಿಡ್ರಿ ಗೆಜಕರ, ಅವ್ರ ವಿದ್ಯೆ ಏನಾರ ನೀವು ತೊಗೊಂತೀರಿ ಏನ? ನಮ್ಮ ಮಕ್ಕಳು ಇಷ್ಟು ತೊಗೊಂಡ್ರಲ್ಲ, ಅವ್ರ ಮಕ್ಳು ಏನಾರ ನಮ್ಮ ವಿದ್ಯೆ ಕದ್ಕೊಂಡ್ಬಿಟ್ರ ಅಂತ ಇರ್ತೈತ್ರಿ ಅವ್ರ ಉದ್ದೇಶ. ಅದಕ್ಕೆ ಹಂಗೆ ಆಡ್ತಾರೆ ಬಿಡ್ರಿ. ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತೀರಿ ಬಿಡ್ರಿ ಇಪ್ಪ. ಅದು ನಿಜ ಅನ್ನ. ಅವ್ರ ವಿದ್ಯೆ ಕದ್ದು ನಾವೆಲ್ಲ ಹೋಗೋಣ ಹೇಳು. ನಮ್ಮ ವಿದ್ಯೆನೇ ದೊಡ್ಡ ಮಟ್ಟದ್ದೈತಿ. ಆದ್ರೆ ಗೆಜಕರ ನಿಮ್ಮ ವಿದ್ಯೆ ಬಹುಮಟ್ಟ ದೊಡ್ಡದ್ದು.